ವಿಶ್ವವಿಖ್ಯಾತ ಮೈಸೂರು ದಸರಾ ದಿನಗಳನ್ನೇ ಪ್ರಾರಂಭವಾಗಿದೆ. ಹೀಗಾಗಿ ಇದರ ಮೊದಲ ಹಂತವಾಗಿ ಗಜಪಯಣಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೆದಿರ್ತಕ್ಕಂಥದ್ದು. ಏನು 4ನೇ ತಾರೀಕು ವೀರನ ಹೊಸಹಳ್ಳಿಯಲ್ಲಿ ಗಜಪಡೆಗೆ ಒಂದು ಚಾಲನೆಯನ್ನು ಕೊಡಲಾಗುತ್ತೆ, ಅಥವಾ ಏನು ಗಜಪಯಣಕ್ಕೆ ಚಾಲನೆಯನ್ನು ಕೊಡಲಾಗುತ್ತೆ. ಹೀಗಾಗಿ ಅರಮನೆ ಆವರಣದಲ್ಲಿ ಸಕಲ ಸಿದ್ಧತೆಗಳನ್ನ ಅರಮನೆ ಮಂಡಳಿ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಏನು ಬರುವಂತಹ ಆನೆ ಹಾಗೂ ಆನೆಯ ಜೊತೆ ಬರುವಂತಹ ಮಾವುತರು ಕಾವಾಡಿಗರಿಗೆ ಅಂದರೆ 70ಕ್ಕೂ ಹೆಚ್ಚು ಮಂದಿಗೆ ಇಲ್ಲಿ ಏನು ವಾಸವಾಗೋದಕ್ಕೆ ಅಥವಾ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆನೆಗಳಿಗೂ ಕೂಡ ಇಲ್ಲಿ ಏನು ಈ ಒಂದು ಆವರಣದಲ್ಲಿ 2 ತಿಂಗಳುಗಳ ಕಾಲ ಏನು ಒಂದು ದಸರಾ ಜಂಬೂ ಸವಾರಿಯ ತಾಲೀಮನ್ನು ನಡೆಸ್ತದೆ, ಅಥವಾ ಆವರಣದಲ್ಲಿ ವಾಸ್ತವ್ಯವನ್ನು ಹೂಡ್ತವೆ. ಹೀಗಾಗಿ ಆನೆಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗ್ತಾ ಇರುವಂಥ ನಿಟ್ಟಿನಲ್ಲಿ ಇನ್ನು ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನ ಕೊಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಶೆಡ್ಗಳ ನಿರ್ಮಾಣವನ್ನು ಕೂಡ ಮಾಡಾಗಿರ್ತಕ್ಕಂಥದ್ದು. ಹಾಗೂ ಭಾಳ ಪ್ರಮುಖವಾಗಿ ಇಲ್ಲಿರುವಂತಹ ಮಾವುತರುಗಳಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂಥ ದೃಷ್ಟಿಯಿಂದ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅಥವಾ ಆನೆಗಳಿಗೆ ಏನು ಇಲ್ಲಿ ಅವಕ್ಕೆ ಮಜ್ಜನವನ್ನು ಮಾಡೋದಕ್ಕೆ ಅವಕಾಶ ಇರ್ಬೋದು, ಅಥವಾ ಈಗ ನೀವು ನೋಡ್ತಾ ಇರ್ಬೋದು ಏನು ಆನೆಗಳಿಗೆ ತಯಾರಿಸುವಂತಹ ಅಥವಾ ಅವಕ್ಕೆ ಕೊಡುವಂತಹ ಆಹಾರ ಏನಿದೆ ಅವಕ್ಕೆ ಕೂಡ ಶೆಡ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಹಾಗೂ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದೇ ಇರುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಕಲ ಸೌಕರ್ಯಗಳನ್ನ ಒದಗಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ ಬರುವಂತಹ ಗಜಪಡೆಗಳಿಗೆ ಅಥವಾ ಬರುವಂತಹ ಮಾವುತರು ಕಾವಾಡಿಗರು ಅರಣ್ಯ ಸಿಬ್ಬಂದಿಗಳಿಗೂ ಕೂಡ ಇಲ್ಲಿ ವಾಸ್ತವ್ಯದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಳೆಯ ಸಮಯ ಆಗಿರೋದ್ರಿಂದ ಮಳೆ ಬಂದಂಥ ಸಂದರ್ಭದಲ್ಲಿ ಏನು ಯಾವುದೇ ರೀತಿಯಾದ ಅನಾನುಕೂಲ ಆಗಬಾರ್ದು ಅಂತೇಳಿ ಏನು ಶೆಡ್ಗಳ ಅಥವಾ ಏನು ಶೀಟ್ಗಳ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿಯ ದಸರಾ ಮಹೋತ್ಸವದ ಪ್ರಥಮ ಹಂತ ಅಂದರೆ ಮೊದಲನೇ ಹಂತದಲ್ಲಿ ಏನು ಗಜಪಯಣದ ಕಾರ್ಯಕ್ರಮ ನಡೆಯುತ್ತೆ, ಆ ಒಂದು ಬರುವಂತಹ ಅಂದರೆ ಈ ಆಗಸ್ಟ್ 7ನೇ ತಾರೀಕು ಮೈಸೂರು ಅರಮನೆಯನ್ನು ಗಜಪಡೆ ಪ್ರವೇಶವನ್ನು ಮಾಡುತ್ತೆ. ಅವರಿಗೆ ಸೌಕರ್ಯಗಳನ್ನ ಕೊಡುವಂಥ ದೃಷ್ಟಿಯಿಂದ ಇವೆಲ್ಲ ಕೆಲಸಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗೂ ಇದ್ರ ಜೊತೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು 2ನೇ ಹಂತದಲ್ಲಿ ಬರುವಂತಹ ಆನೆಗಳಿಗೂ ಕೂಡ ಸೌಲಭ್ಯವನ್ನು ಕಲ್ಪಿಸ್ತಾ ಇದ್ದಾರೆ. ಹಾಗೂ ಬರುವಂತಹ ಮಾವುತರ ಮಕ್ಕಳಿಗೂ ಕೂಡ ಟೆಂಟ್ ಶಾಲೆ ಇರ್ಬೋದು, ಹಾಗೂ ಇತರ ಒಂದು ಸೌಕರ್ಯಗಳನ್ನು ಕೂಡ ಒದಗಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಒಂದೊಂದು ಹಂತದಲ್ಲೂ ಕೂಡ ಆನೆಗಳಿಗೂ ಕೂಡ ಉಳಿಯೋದಕ್ಕೆ ಅಥವಾ ಆನೆಗಳನ್ನು ನೋಡ್ಕೊಳ್ಳೋಕೆ ಮಾವತರಿಗೂ ಕೂಡ ಮೈಸೂರು ಅರಮನೆ ಆವರಣದಲ್ಲಿ ಏನು 2 ತಿಂಗಳ ಕಾಲ ವಾಸ್ತವ್ಯವನ್ನು ಹೂಡ್ತಾರೆ, ಅವರಿಗೆ ಯಾವುದೇ ರೀತಿಯಾದ ಅನಾನುಕೂಲ ಆಗದೇ ಇರುವಂಥ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ನಡೆದಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶ್ರೇಷ್ಠತೆ ಯಶಸ್ ಮಾವತ್ತೂರು, ನಿಮ್ಮ ಧ್ವನಿ ನ್ಯೂಸ್.